ಒಂದು ಕಡೆ ದರ್ಶನ್ ಜೈಲಿನಲ್ಲಿ ನೋವು ಅನುಭವಿಸುತ್ತಿದ್ದರೆ, ಆದರೆ ಇತ್ತ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ನಿನ್ನೆ ಹುಟ್ಟುಹಬ್ಬದ ಸಂಭ್ರಮ. ಆದರೆ ವಿಜಯಲಕ್ಷ್ಮಿ ಅವರ ಹುಟ್ಟುಹಬ್ಬದ ದಿನವೇ ಮಗ ವಿನೀಶ್ ಕಣ್ಣೀರಿಟ್ಟಿದ್ದಾನೆ. ತಾಯಿ ಹುಟ್ಟುಹಬ್ಬದ ದಿನವೇ ಮಗ ವಿನೀಶ್ ಕಣ್ಣೀರು ಹಾಕಿದ್ದು ಅದನ್ನು ನೋಡಿ ತಾಯಿ ಭಾವುಕರಾಗಿ ಹೇಳಿದ್ದೇನು ಗೊತ್ತಾ? ನಿಮಗೆಲ್ಲ ಗೊತ್ತಿರುವಂತೆ ದರ್ಶನ್ ಹಾಗೂ ಮಗ ವಿನೀಶ್ ನಡುವಿನ ಬಾಂಧವ್ಯ ತುಂಬಾನೇ ವಿಶೇಷ. ದರ್ಶನ್ ಅವರು ಮಗನನ್ನು ತುಂಬಾನೇ ಪ್ರೀತಿಸುತ್ತಿದ್ದರು. ಮನೆಯಲ್ಲಿ ಏನೇ ಹಬ್ಬ ಫಂಕ್ಷನ್ ಮಾಡಿದ್ರು ತಂದೆ ತಾಯಿ ಜೊತೆ ಖುಷಿಯಿಂದ ಆಚರಿಸುತ್ತಿದ್ದರು ವಿನೀಶ್. ಆದರೆ ಇಂದು ತಾಯಿ ವಿಜಯಲಕ್ಷ್ಮಿ ಅವರ ಬರ್ತ್ಡೇ ಇದ್ದು ಈ ದಿನವೇ ತಂದೆ ದರ್ಶನ್ ಜೈಲಿನಲ್ಲಿರುವಾಗ ತಮ್ಮ ತಂದೆಯನ್ನು ನೆನೆದು ಕಣ್ಣೀರಿಟ್ಟಿದ್ದಾನೆ ಮಗ ವಿನೀಶ್. ನಿಮಗೆಲ್ಲ ಗೊತ್ತಿರುವಂತೆ ನಟ ದರ್ಶನ್ ಜೈಲಿನಲ್ಲಿದ್ದಾರೆ. ಪತ್ನಿಯ ಹುಟ್ಟುಹಬ್ಬದಲ್ಲಿ ಸಂಭ್ರಮದಿಂದ ಭಾಗಿಯಾಗಬೇಕಿದ್ದ ನಟ ದರ್ಶನ್ ಸದ್ಯ ಸೆರೆಮನೆ ವಾಸದಲ್ಲಿದ್ದಾರೆ. ಇದರ ನಡುವೆ ತಾಯಿ ವಿಜಯಲಕ್ಷ್ಮಿ ಅವರ ಹುಟ್ಟುಹಬ್ಬಕ್ಕೆ ಮಗ ವಿನೀಶ್ ತಾಯಿ ಜೊತೆ ಇರುವ ಫೋಟೋ ಹಂಚಿಕೊಂಡಿದ್ದು ಹ್ಯಾಪಿ ಬರ್ತ್ಡೇ ಅಮ್ಮ ಅಂತ ಬರೆದುಕೊಂಡು ಹಾರ್ಟ್ ಸಿಂಬಲ್ ಕೂಡ ಹಾಕಿ ತನ್ನ ಪ್ರೀತಿ ವ್ಯಕ್ತಪಡಿಸಿದ್ದಾನೆ. ಇನ್ನು ವಿಜಯಲಕ್ಷ್ಮಿ ಅವರು ಕೇಕ್ ಕಟ್ ಮಾಡುವ ವೇಳೆ ತಮ್ಮ ತಂದೆಯನ್ನು ನೆನೆದು ವಿನೀಶ್ ಕಣ್ಣೀರಿಟ್ಟಿದ್ದು ಆಗ ತಾಯಿ ಸಮಾಧಾನಪಡಿಸಿದ್ದಾರೆ. ನೀನು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಅಥವಾ ಜೀವನವು ನಿನ್ನನ್ನು ಎಷ್ಟೇ ದೂರಕ್ಕೆ ಕರೆದೊಯ್ದರೂ ನೀನು ಯಾವಾಗಲೂ ನನ್ನ ಚಿಕ್ಕ ಮಗುನೇ. ಅಪ್ಪ ಮತ್ತು ನಾನು ನಿನ್ನನ್ನು ಎಷ್ಟು ಆಳವಾಗಿ ಪ್ರೀತಿಸುತ್ತೇವೆ ಎಂಬುದನ್ನು ಎಂದಿಗೂ ಮರೆಯಬೇಡ ಎಂದು ಭಾವುಕರಾಗಿ ವಿಜಯಲಕ್ಷ್ಮಿ ವಿನೀಶ್ನನ್ನು ಸಂತೈಸಿದ್ದಾರೆ. ನೀವು ಸಹ ವಿಜಯಲಕ್ಷ್ಮಿ ಅವರಿಗೆ ಕಾಮೆಂಟ್ ಮಾಡಿ ಶುಭಾಶಯ ತಿಳಿಸಿ.